Hello, my dear friends and my dear students. Welcome to our YouTube channel Civil with Sudhir and myself Sudhir Jirobe. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಎನ್ವೈರನ್ಮೆಂಟಲ್ ಸ್ಟಡೀಸ್ ಇದು 12ನೇ ಕ್ಲಾಸ್ ಇದೆ. ಇನ್ನು ಯಾರು ನಮ್ಮ ಪ್ರೀವಿಯಸ್ ಕ್ಲಾಸಸ್ನ ನೋಡಿಲ್ಲ, ಮೇಲ್ಗಡೆ ಐ ಬಟನ್ ನಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ, ನೀವು ಹೋಗಿ ನೋಡಬಹುದು. ಇಲ್ಲಾಂದ್ರೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂತ ಪ್ಲೇ ಲಿಸ್ಟ್ ಮಾಡಿದ್ದೀನಿ, ನೀವು ಅಲ್ಲಿಂದ ನೋಡಬಹುದು. ಈ ಕ್ಲಾಸಸ್ ಅಪ್ಕಮಿಂಗ್ ಯಾವುದೇ ಒಂದು RWS ಎಕ್ಸಾಮ್ ಇರಲಿ ಅಥವಾ ಯಾವುದೇ ಒಂದು ಎನ್ವೈರನ್ಮೆಂಟಲ್ ಸ್ಟಡೀಸ್ ಸಿಲೆಬಸ್ ಕೊಟ್ರೆ ಅದರ ಪ್ರಕಾರ ಇದು ನೀವು ಓದ್ಕೋಬಹುದು ಅಂತ ನಾನು ಹೇಳ್ತಾ ಇರೋದು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವಾಟರ್ ಪೊಲ್ಯೂಷನ್ ಅಂದ್ರೇನು, ಅದರ ಸೋರ್ಸಸ್ ಏನಿದೆ, ಕಾಸಸ್ ಏನಿದೆ, ಯಾವ್ಯಾವ ಟೈಪ್ಸ್ ಆಫ್ ವಾಟರ್ ಪೊಲ್ಯೂಷನ್ಸ್ ಇರುತ್ತೆ, ಅದನ್ನ ಕಂಟ್ರೋಲ್ ಯಾವ ತರ ಮಾಡಬೇಕು, ಈ ಕಂಪ್ಲೀಟ್ ಎಲ್ಲಾ ಡೀಟೇಲ್ಸ್ ನ ಕಂಪ್ಲೀಟ್ ಇವತ್ತಿನ ಈ ಡೆಡಿಕೇಟೆಡ್ ವಿಡಿಯೋ ವಾಟರ್ ಪೊಲ್ಯೂಷನ್ ಬಗ್ಗೆನೇ ಇದೆ, ಆಯ್ತಾ. ಇದು ಎಲ್ಲಿಂದ ಓದಿಸ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು. ಈಗ ಇಲ್ಲಿಂದ ಇಟ್ಕೊಂಡ್ಬಿಟ್ಟು ಇಲ್ಲಿವರೆಗೂ ಆಗೋಗಿದೆ ಆಲ್ರೆಡಿ. ಎಲ್ಲಿದೆ ನೋಡಿ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಇವತ್ತು ಓದಿಸ್ತಾ ಇರೋದು, ಡೆಫಿನೇಷನ್, ಕಾಸಸ್, ಎಫೆಕ್ಟ್ಸ್ ಅಂಡ್ ಕಂಟ್ರೋಲ್ ಮೆಜರ್ಸ್, ಗೊತ್ತಾಯ್ತಾ. ಇದು ಇಲ್ಲಿ ಇವಾಗ ನಾವು ಇಲ್ಲಿವರೆಗೂ ಬಂದಿದ್ವಿ ಆಲ್ರೆಡಿ, ಇಲ್ಲಿವರೆಗೂ ಆಯ್ತಾ. ಇದರಲ್ಲಿ ಟೈಪ್ಸ್ ಇದೆ ಪೊಲ್ಯೂಷನ್ ಅಲ್ಲಿ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಏರ್ ಪೊಲ್ಯೂಷನ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸ್ ಅಲ್ಲಿ ವಾಟರ್ ಪೊಲ್ಯೂಷನ್ ಬಗ್ಗೆ ಹೇಳ್ಕೊಡ್ತೀನಿ. ರಿಮೈನಿಂಗ್ ಏನೇನು ಪೊಲ್ಯೂಷನ್ಸ್, ಬೇರೆ ಬೇರೆ ಪೊಲ್ಯೂಷನ್ಸ್ ಇದೆ ಅದ್ರ ಬಗ್ಗೆನು ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ನಾವು ಕಂಪ್ಲೀಟ್ ಮಾಡೋಣ. ತುಂಬಾ ಇಂಪಾರ್ಟೆಂಟ್ ಕ್ಲಾಸಸ್ ಇದೆ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್, ಅದಕ್ಕೆ ನಾನು ಇಲ್ಲೋ ತುಂಬಾ ಡೀಪ್ ಆಗಿ ನಿಮ್ಗೆ ಹೇಳ್ತಾ ಇರೋದು. ಓಕೆ, ಬನ್ನಿ ಇವತ್ತಿನ ಈ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಇನ್ನು ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಟೆಲಿಗ್ರಾಮ್ ಚಾನಲ್ ಇನ್ನು ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಾಟರ್ ಪೊಲ್ಯೂಷನ್ ಅಂದ್ರೆ ಏನು? ವಾಟರ್ ಪೊಲ್ಯೂಷನ್ ಅಂದ್ರೆ ನಿಮ್ಗೆ ಗೊತ್ತಿದೆ, ನಾರ್ಮಲ್ ನಾವು ಡ್ರಿಂಕಿಂಗ್ ವಾಟರ್ ಯೂಸ್ ಮಾಡ್ತೀವಿ ಅಥವಾ ಯಾವುದೋ ಒಂದು ಯೂಸ್ ಮಾಡ್ತೀವಿ, ಅದರಲ್ಲಿ ಕಂಟ್ಯಾಮಿನೇಷನ್ ಏನಾದ್ರೂ ಆಡ್ ಅಪ್ ಆದ್ರೆ ಅದನ್ನ ನಾವು ಪೊಲ್ಯೂಷನ್ ಅಂತ ಅಂತೀವಿ, ರೈಟ್. ವಾಟರ್ ಪೊಲ್ಯೂಷನ್ ಈಸ್ ದ ಅಲ್ಟ್ರೇಷನ್ ಇನ್ ಫಿಸಿಕಲ್, ಕೆಮಿಕಲ್ ಅಂಡ್ ಬಯೋಲಾಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಫಿಸಿಕಲ್ ಅಂದ್ರೆ ನಾವು ಆ ಒಂದು ನಾರ್ಮಲಿ ಒಂದು ಕಪ್ ಆಫ್ ವಾಟರ್ ತಗೊಂಡಿದ್ದೀರಾ, ಜಸ್ಟ್ ಬೈ ಸೀಯಿಂಗ್ ಯುವರ್ ಐಸ್ ಯು ಕ್ಯಾನ್ ಸಿ ಫಿಸಿಕಲಿ ಅದ್ರ ನಾವು ಏನೇ ನೋಡ್ಬೋದು, ಕಲರ್ ನೋಡ್ಬೋದು, ಅದ್ರದ್ದು ಟೇಸ್ಟ್ ನೋಡ್ಬೋದು, ಆಯ್ತಾ, ಯಾವ ತರ ಇದೆ ನೋಡ್ಬೋದು, ಎಷ್ಟು ಹಾರ್ಡ್ ಇದೆ ಅದು ನೋಡ್ಬೋದು. ಇವೆಲ್ಲ ಫಿಸಿಕಲ್ ಇದೆ. ಕೆಮಿಕಲ್ ಅಂತಂದ್ರೆ ಅದರಲ್ಲಿ ಯಾವ್ಯಾವ ಟೈಪ್ ಕೆಮಿಕಲ್ಸ್ ಪ್ರೆಸೆನ್ಸ್ ಇದೆ, ಏನಂತಂದ್ರೆ ಫಾರ್ ಎಕ್ಸಾಂಪಲ್ ಸಾಲಿಡ್ಸ್ ಎಷ್ಟಿದೆ, ಟೋಟಲ್ ಸಾಲಿಡ್ಸ್ ಎಷ್ಟಿದೆ ಅದರಲ್ಲಿ, ಆಯ್ತಾ, ಅದರಲ್ಲಿ ಮತ್ತೆ ಡಿಫರೆಂಟ್ ಮಿನರಲ್ಸ್ ಎಷ್ಟಿದೆ ಅದನ್ನ ನಾವು ಚೆಕ್ ಮಾಡಬೇಕಾಗುತ್ತೆ. ಅದರಲ್ಲೆಲ್ಲ ಚೇಂಜಸ್ ಆದಾಗ, ಬಯೋಲಾಜಿಕಲ್ ಕ್ಯಾರೆಕ್ಟರಿಸ್ಟಿಕ್ ಚೇಂಜ್ ಆದಾಗ ಅದೇನಾಗುತ್ತೆ, ವಾಟರ್ ಪೊಲ್ಯೂಷನ್ ಆಗುತ್ತೆ, ಗೊತ್ತಾಯ್ತಾ. ಆಫ್ ವಾಟರ್ ವಿಚ್ ಮೇ ಬಿ ಕಾಸ್ ಹಾರ್ಮ್ಫುಲ್ ಎಫೆಕ್ಟ್ಸ್ ಆನ್ ದ ಹ್ಯೂಮನ್ಸ್ ಅಂಡ್ ದ ಎಕ್ವೆಟಿಕ್ ಲೈಫ್. ಎಕ್ವೆಟಿಕ್ ಲೈಫ್ ಅಂದ್ರೆ ಏನು? ಈಗ ಒಂದು ಪೌಂಡ್ ಸಿಸ್ಟಮ್ ಇರುತ್ತೆ, ಈ ಪೌಂಡ್ ಸಿಸ್ಟಮ್ ಅಲ್ಲಿ ಯಾವ್ಯಾವ್ದು ಎಕ್ವೆಟಿಕ್ ಲೈಫ್ಸ್ ಇರುತ್ತೆ, ಫಿಶ್ ಗಳಿರುತ್ತೆ, ಬೇರೆ ಬೇರೆ ಪ್ರಾಣಿಗಳಿರುತ್ತೆ. ಅದಕ್ಕೂ ಈ ವಾಟರ್ ಇಂದ ತುಂಬಾ ಡೇಂಜರ್ ಇರುತ್ತೆ, ಗೊತ್ತಾಯ್ತಾ. ಪಕ್ಷಿಗಳಿಗೂ ಇರುತ್ತೆ, ಆ ಪಕ್ಷಿ ಪೊಲ್ಯೂಟೆಡ್ ವಾಟರ್ ಕುಡಿದ್ರೆ ಅದ್ರದ್ದು ಬರ್ತ್ ಅಥವಾ ಅದ್ರದ್ದು ಏನು ಡೆವಲಪ್ಮೆಂಟ್ ಇರುತ್ತೆ ನೋಡಿ ತುಂಬಾ ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ನೋಡಿದಾಗ ವಾಟರ್ ಈಸ್ ಎನ್ ವೆರಿ ಎಸೆನ್ಷಿಯಲ್ ಫಾರ್ ದ ಹ್ಯೂಮನ್ ಆಸ್ ವೆಲ್ ಆಸ್ ಫಾರ್ ದ ಅನಿಮಲ್ಸ್ ಅಂಡ್ ದ ಬರ್ಡ್ಸ್ ಆಲ್ಸೋ, ಗೊತ್ತಾಯ್ತಾ. ಅದಕ್ಕೆ ಇದನ್ನ ನಾವು ವಾಟರ್ ಪೊಲ್ಯೂಷನ್ ಅಂತ ಅಂತೀವಿ. ಈ ತರ ಆದ್ರೆ ಈಗ ಸೋರ್ಸ್ ಆಫ್ ವಾಟರ್ ಪೊಲ್ಯೂಷನ್ ಏನಿದೆ, ಸೋರ್ಸ್ ಎಲ್ಲೆಲ್ಲಿಂದ ವಾಟರ್ ಪೊಲ್ಯೂಷನ್ ಆಗುತ್ತೆ ನೋಡಿ. ಈ ಸೋರ್ಸ್ ಆಫ್ ವಾಟರ್ ಪೊಲ್ಯೂಷನ್ ನಾನೇನ್ ಮಾಡಿದ್ದೇನೆ ಅಂದ್ರೆ ಎರಡು ಪಾಯಿಂಟ್ ಅಲ್ಲಿ ನಾನು ಡಿಸ್ಕಸ್ ಮಾಡೋಣ. ಒಂದು ಪಾಯಿಂಟ್ ಸೋರ್ಸ್, ಇನ್ನೊಂದು ನಾನ್ ಪಾಯಿಂಟ್ ಸೋರ್ಸ್ ಅಂತ ಇದೆ. ಈಗ ಪಾಯಿಂಟ್ ಸೋರ್ಸ್ ಅಂದ್ರೆ ಏನು? ದೀಸ್ ಆರ್ ದ ಪೊಲ್ಯೂಟೆಂಟ್ ದಟ್ ಆರ್ ಡಿಸ್ಚಾರ್ಜ್ ಅಟ್ ಎ ಸ್ಪೆಸಿಫಿಕ್ ಲೊಕೇಶನ್ ಥ್ರೂ ದ ಪೈಪ್ಸ್, ಡಿಚಸ್ ಆರ್ ಸೀವರ್ಸ್ ಇನ್ ಟು ಬಾಡೀಸ್ ಆಫ್ ಸರ್ಫೇಸ್ ವಾಟರ್. ಅಂದ್ರೆ ಈಗ ಇಲ್ಲೊಂದು ಪೌಂಡ್ ಇದೆ, ಇಲ್ಲಿ ಏನೊಂದು ಇಂಡಸ್ಟ್ರಿ ಇಲ್ಲೆಲ್ಲ ಲೊಕೇಟ್ ಆಗಿದೆ. ಈ ಇಂಡಸ್ಟ್ರಿ ಏನ್ ಮಾಡುತ್ತೆ, ಡೈರೆಕ್ಟ್ ಆಗಿ ಈ ವೇಸ್ಟ್ ಏನಿರುತ್ತೆ ನೋಡಿ, ಇಲ್ಲಿ ಡೈರೆಕ್ಟ್ ಆಗಿ ಏನಂತಂದ್ರೆ ವೇಸ್ಟ್ ನ ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ನೀವು ತೋರಿಸ್ತೇನೆ ನೋಡಿ, ಇಲ್ಲಿ ಸ್ಕೆಚ್ ಅಲ್ಲಿ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ಇಲ್ಲಿ ಈ ಪೈಪ್ ಇಂದ ಡೈರೆಕ್ಟ್ ಆಗಿ ವೇಸ್ಟ್ ಏನಿದೆ ಇಲ್ಲಿ ಸೇರ್ಕೋತಾ ಇದೆ. ಈ ಏನಿದೆ ಇದು ಅಥವಾ ಸ್ಟ್ರೀಮ್ ಇರುತ್ತೆ, ಇಲ್ಲ ರಿವರ್ ಇರುತ್ತೆ, ಇಲ್ಲ ಅಂದ್ರೆ ಯಾವ್ದಾವ್ದೋ ಒಂದು ಸಣ್ಣ ಹಳ್ಳ ಪೌಂಡ್ ಅಲ್ಲೇ ಮಾಡಿರ್ತಾರೆ, ಅದರಲ್ಲಿ ಬಿಡ್ತಾ ಇದ್ದಾರೆ. ಈ ತರ ಯಾವಾಗ ಬಿಡ್ತಾರೆ ನೋಡಿ, ಅದನ್ನ ನಾವೇನಂತೀವಿ ಅಂದ್ರೆ ಪಾಯಿಂಟ್ ಸೋರ್ಸ್ ಅಂತ ಅಂತೀವಿ. ದಟ್ ಟೈಪ್ ಆಫ್ ಸೋರ್ಸ್ ಆರ್ ದಟ್ ಟೈಪ್ ಆಫ್ ಪೊಲ್ಯೂಷನ್ when the waste water is directly discharging into any water bodies that we call as an point sources. ಇದಕ್ಕೆ ಎಕ್ಸಾಂಪಲ್ ಏನಿದೆ, ಫ್ಯಾಕ್ಟರೀಸ್ ಇದೆ, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ, ಗೊತ್ತಾಯ್ತಾ. ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಡೈರೆಕ್ಟ್ ಆಗಿ ವೇಸ್ಟ್ ನ ಹಾಕ್ತಾರೆ, ಫ್ಯಾಕ್ಟರೀಸ್ ಗಳು ಡೈರೆಕ್ಟ್ ಆಗಿ ವಾಟರ್ ಅಲ್ಲಿ ಏನಂತಂದ್ರೆ ಆಡ್ ಮಾಡ್ತಾರೆ. ಅಬೌಂಡೆಂಟ್ ಅಂಡರ್ಗ್ರೌಂಡ್ ಮೈನ್ಸ್ ಅಂಡ್ ಆಯಿಲ್ ಟ್ಯಾಂಕರ್ಸ್, ಇವೆಲ್ಲ ಏನಂತಂದ್ರೆ ಒಂದು
ಎಕ್ಸಾಂಪಲ್ ಇದೆ ಪಾಯಿಂಟ್ ಸೋರ್ಸಸ್ಗೆ, ಗೊತ್ತಾಯ್ತಾ. ಸೊ ದಿಸ್ ಇಸ್ ಒನ್ ಆಫ್ ದ ಸೋರ್ಸ್ ಆಫ್ ವಾಟರ್ ಪೊಲ್ಯೂಷನ್. ಸೊ ಇದನ್ನ ಮೇಜರ್ ಕಂಟ್ರೋಲ್ ಯಾವ ತರ ಮಾಡೋದು ಅದನ್ನ ಅಪ್ಕಮಿಂಗ್ ಇದೇ ಕ್ಲಾಸ್ ಅಲ್ಲಿ ಸ್ವಲ್ಪ ಟೈಮ್ ಆದ್ಮೇಲೆ ಡಿಸ್ಕಸ್ ಮಾಡೋಣ. ನಾನ್ ಪಾಯಿಂಟ್ ಸೋರ್ಸ್ ಅಂದ್ರೆ ಏನು? ದೀಸ್ ಪೊಲ್ಯೂಟೆಂಟ್ಸ್ ಕೆನ್ ನಾಟ್ ಬಿ ಟ್ರೇಸ್ಡ್ ಟು ಎ ಸಿಂಗಲ್ ಪಾಯಿಂಟ್ ಆಫ್ ಡಿಸ್ಚಾರ್ಜ್. ಇದು ಎಲ್ಲಿಂದ ಬರ್ತಾ ಇದೆ, ಇದು ಯಾವ ಪಾಯಿಂಟ್ ಇಂದ ಬರ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಅಂತದನ್ನ ನಾವು ನಾನ್ ಪಾಯಿಂಟ್ ಸೋರ್ಸ್ ಅಂತ ಕರಿತೀವಿ. ದೇ ಆರ್ ಲಾರ್ಜ್ ಲ್ಯಾಂಡ್ ಏರಿಯಾಸ್ ಆರ್ ಏರ್ ಶೆಡ್ಸ್ ದಟ್ ಪೊಲ್ಯೂಟ್ ವಾಟರ್ ಬೈ ರನ್ ಆಫ್. ಅಂದ್ರೆ ವಾಟರ್ ರನ್ ಆಫ್ ಅಂತಂದ್ರೆ ಮಳೆ ಬಂದ್ರೆ ಈಗ ಮಣ್ಣು ಆ ನೀರಿನ ಜೊತೆ ಮಿಕ್ಸ್ ಆಗ್ಬಿಟ್ಟು ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗುತ್ತೆ, ಗೊತ್ತಾಯ್ತಾ. ಸೊ ಅದು ನಾನ್ ಪಾಯಿಂಟ್ ಸೋರ್ಸ್ ಆಗುತ್ತೆ. ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗುತ್ತೆ, ಒಂದ್ ಪಾಯಿಂಟ್ ಇಂದ ಮತ್ತೊಂದ್ ಪಾಯಿಂಟ್ ಹೋದಾಗ. ನೆಕ್ಸ್ಟ್ ಸಬ್ ಸರ್ಫೇಸ್ ಫ್ಲೋ ಆರ್ ಡಿಪೋಸಿಷನ್ ಫ್ರಮ್ ದ ಅಟ್ಮಾಸ್ಫಿಯರ್. ಅದೇ ಒಂದ್ ಕಡೆಯಿಂದ ಮಣ್ಣು ಬಂದ್ಬಿಟ್ಟು ಒಂದ್ ಕಡೆ ಡಿಪಾಸಿಟ್ ಆಗೋದು, ಅಥವಾ ಗಾಳಿಯಿಂದ ಏನಾದ್ರೂ ಒಂದ್ ಬಂದ್ಬಿಟ್ಟು ಡಿಪಾಸಿಟ್ ಆಗೋದು, ಆ ನೀರಿನ ಜೊತೆ ಸೇರ್ಕೊಳ್ಳೋದು. ಸೊ ಇಂಥದ್ದು ಎಲ್ಲ ಏನು ಫಿನಾಮಿನಾ ಆಗುತ್ತೆ, ನ್ಯಾಚುರಲ್ ಫಿನಾಮಿನಾ, ಅದನ್ನ ನಾವು ನಾನ್ ಪಾಯಿಂಟ್ ಸೋರ್ಸ್ ಅಂತ ಅಂತೀವಿ. ಸೊ ದಿಸ್ ಇಸ್ ದ ಸೆಕೆಂಡ್ ಒನ್, ನಾನ್ ಪಾಯಿಂಟ್ ಸೋರ್ಸ್. ಮತ್ತೆ ಇದಕ್ಕೆ ಎಕ್ಸಾಂಪಲ್ ಏನಿದೆ, ಆಸಿಡ್ ಡಿಪಾಸಿಷನ್, ರನ್ ಆಫ್ ಕೆಮಿಕಲ್ಸ್ ಇಂಟು ಸರ್ಫೇಸ್ ವಾಟರ್ ಫ್ರಮ್ ದ ಕ್ರಾಪ್ ಲ್ಯಾಂಡ್ಸ್. ಅಂದ್ರೆ ಈಗ ನಾವು ಹೊಲಗಳಲ್ಲಿ ಗದ್ದೆಗಳಲ್ಲಿ ಏನು ನಾವು ಇದು ಹಾಕ್ತಿವಲ್ಲ, ಏನಂತಂದ್ರೆ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ, ಫರ್ಟಿಲೈಸರ್ಸ್. ಅದರಲ್ಲಿ ಮಳೆ ಜಾಸ್ತಿ ಬಂದ್ರೆ ಅದರಲ್ಲಿ ಏನಾಗುತ್ತೆ, ನೀರು ಆ ಮಣ್ಣಿನ ಜೊತೆ ಮಿಕ್ಸ್ ಆಗುತ್ತೆ. ಆ ಮಣ್ಣಿನ ಜೊತೆ ಮಿಕ್ಸ್ ಆದಾಗ ಆ ಮಣ್ಣಲ್ಲಿ ಏನ್ ಕೆಮಿಕಲ್ ಇರುತ್ತೆ ಅದು ನೀರಿಗೆ ಮಿಕ್ಸ್ ಆಗುತ್ತೆ. ಮಣ್ಣಲ್ಲಿರೋ ಆ ಕೆಮಿಕಲ್ಸ್ ನೀರ್ ಜೊತೆ ಮಿಕ್ಸ್ ಆಗ್ಬಿಟ್ಟು ಅದೇ ತರ ರನ್ ಆಫ್ ಅದ್ರ ಜೊತೆ ಹೋಗ್ಬಿಡುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಕೆಮಿಕಲ್ಸ್ ಅದ್ರ ಜೊತೆ ಫ್ಲೋ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇದೊಂದು ಎಕ್ಸಾಂಪಲ್. ಲೈವ್ ಸ್ಟಾಕ್ ಫೀಡ್ ಲಾಟ್ಸ್ ಅಂತ ಇರುತ್ತೆ. ಸೊ ಇದೇನ್ ಗೊತ್ತಾ, ಎಮ್ಮೆ ಕರುಗಳು ಏನಿಗೆ ನಾವೇನು ಅದಕ್ಕೆ ಊಟ ಆಹಾರ ಹಾಕ್ತಿವಿ ನೋಡಿ. ಸೊ ಅದರಲ್ಲಿರೋದು ಏನಾದ್ರೂ ಪೋಷಕಾಂಶ ಅಂದ್ರೆ ಅದರಲ್ಲಿ ಉಳಿದಿರೋದು ನೀರ್ ಜೊತೆ ಮಿಕ್ಸ್ ಆದ್ರೆ ಸೊ ಅದು ಒಂದು ನಾನ್ ಪಾಯಿಂಟ್ ಸೋರ್ಸ್ ಅಂತ ಆಗುತ್ತೆ. ಲಾಗ್ಡ್ ಫಾರೆಸ್ಟ್, ಅರ್ಬನ್ ಸ್ಟ್ರೀಟ್ಸ್, ಲಾನ್ಸ್, ಆಮೇಲೆ ಗಾರ್ಡನ್ಸ್ ಏನಿರುತ್ತೆ, ಗಾಲ್ಫ್ ಕೋರ್ಸಸ್ ಅಂಡ್ ಪಾರ್ಕಿಂಗ್ ಲಾಟ್ಸ್, ಇವೆಲ್ಲ ಏನೇನಿರುತ್ತೆ ನೋಡಿ, ಇವೆಲ್ಲ ನಾನ್ ಪಾಯಿಂಟ್ ಸೋರ್ಸಸ್ ಇದೆ. ಈಗ ಈ ಟೇಬಲ್ ಅಲ್ಲಿ ನಾನೇನ್ ಮಾಡ್ತಾ ಇದ್ದೇನೆ ಅಂತಂದ್ರೆ, ಇದು ಸೀರಿಯಲ್ ನಂಬರ್, ಇದು ಪೊಲ್ಯೂಟೆಂಟ್ಸ್, ಇದು ಸೋರ್ಸ್, ಇದು ಮತ್ತೆ ಇದು ಬಂದ್ಬಿಟ್ಟು ಹೆಲ್ತ್ ಎಫೆಕ್ಟ್ಸ್. ಸೊ ಇದರಲ್ಲಿ ಏನಿದೆ ಅಂತಂದ್ರೆ ಯಾವ್ಯಾವ ಟೈಪ್ ಆಫ್ ವಾಟರ್ ಪೊಲ್ಯೂಷನ್ ಇದೆ, ಅದರದ್ದು ಎಫೆಕ್ಟ್ ಏನಾಗುತ್ತೆ, ಅದರ ಸೋರ್ಸ್ ಏನಾಗುತ್ತೆ. ಸೊ ಇದು ಕಂಪ್ಲೀಟ್ ನಾನೇನ್ ಮಾಡಿದೀನಿ ಅಂದ್ರೆ ಟೇಬುಲರ್ ಫಾರ್ಮ್ ಅಲ್ಲಿ ನಾನು ಲಿಸ್ಟ್ ಔಟ್ ಮಾಡಿದೀನಿ. ಯಾಕಂದ್ರೆ ಪಾಯಿಂಟ್ಸ್ ನ ಟೇಬಲ್ ಕಾಲಮ್ ಹಾಕಿದ್ರೆ ನಿಮ್ಗೆ ಈಸಿ ಆಗುತ್ತೆ ಅಂಡರ್ಸ್ಟ್ಯಾಂಡ್ ಅಂತ, ಅದಕ್ಕೆ ನಾನು ಲಿಸ್ಟ್ ಔಟ್ ಮಾಡಿದೀನಿ. ಈಗ ಬನ್ನಿ ನೋಡೋಣ ಫಸ್ಟ್ ಒಂದೊಂದಾಗಿ ಏನಿದೆ ಅಂತ. ಒನ್ ಅಲ್ಲಿ ಸೀರಿಯಲ್ ನಂಬರ್ 1 ಪೊಲ್ಯೂಟೆಂಟ್ಸ್ ಯಾವ್ದಿದೆ, ಇನ್ಫೆಕ್ಷನ್ಸ್ ಏಜೆಂಟ್ಸ್ ಲೈಕ್ ಬ್ಯಾಕ್ಟೀರಿಯಾ, ವೈರಸ್, ಪ್ರೋಟೋಜೋವಾ, ಪ್ಯಾರಾಸಿಟಿಕ್ ವಾರ್ಮ್ಸ್. ಇದು ಒಂದು ಪೊಲ್ಯೂಟೆಂಟ್ ಇದೆ. ಇದೇನ್ ಮಾಡುತ್ತೆ, ಎಲ್ಲಿಂದ ಇರುತ್ತೆ ಸೋರ್ಸ್, ಎಲ್ಲಿಂದ ಇದೆ, ಹ್ಯೂಮನ್ ಆರ್ ಅನಿಮಲ್ಸ್. ಅಂದ್ರೆ ಇದನ್ನ ಈ ಬ್ಯಾಕ್ಟೀರಿಯಾಸ್ ನ ವೈರಸಸ್ ನ ಯಾರು ಕ್ರಿಯೇಟ್ ಮಾಡಬಹುದು ಅಂದ್ರೆ ಹ್ಯೂಮನ್ಸ್ ಆರ್ ಅನಿಮಲ್ಸ್. ಅನಿಮಲ್ಸ್ ವೇಸ್ಟ್, ಯಾವುದೇ ಒಂದು ವೇಸ್ಟ್ ನಾವೇನ್ ಕ್ರಿಯೇಟ್ ಮಾಡ್ತೀವಲ್ಲ, ಸೊ ಅದರಿಂದ ಇದೇನಾಗುತ್ತೆ ಅಂತಂದ್ರೆ ಪ್ರೊಟೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಏನಂತಂದ್ರೆ ನಾವು ನೈಟ್ ಸಾಯಿಲ್ ಇರುತ್ತೆ, ಅನಿಮಲ್ಸ್ ಹ್ಯೂಮನ್ಸ್ ನಾವೇನಂತಂದ್ರೆ ಬೆಳಗ್ಗೆ ಎದ್ಬಿಟ್ಟು ಟಾಯ್ಲೆಟ್ಗೆ ಹೋಗ್ತೀವಿ. ಸೊ ಆ ನೈಟ್ ಸಾಯಿಲ್ ಏನಿದೆ ನಾವೇನಂತಂದ್ರೆ ಸೆಪ್ಟಿಕ್ ಟ್ಯಾಂಕ್ ಗೆ ಕಳಿಸ್ತೀವಿ. ಸೊ ಸೆಪ್ಟಿಕ್ ಟ್ಯಾಂಕ್ ಅಲ್ಲಿ ಹೋಗ್ಬಿಡುತ್ತೆ. ಸೆಪ್ಟಿಕ್ ಟ್ಯಾಂಕ್ ಹೋಗ್ಬಿಟ್ಟು ಅದು ಎಲ್ಲಿ ಜಾಯ್ನ್ ಆಗುತ್ತೆ, ಅದರಲ್ಲಿ ವಾಟರ್ ಇರುತ್ತೆ, ಅದನ್ನ ಆ ವಾಟರ್ ಅಲ್ಲಿ ಅದು ಕಲೆಕ್ಟ್ ಆಗುತ್ತೆ, ಅದರಲ್ಲಿ ಹೋಗಿ ಮಿಕ್ಸ್ ಆಗ್ಬಿಡುತ್ತೆ. ಅದೇನಾಗುತ್ತೆ ಆಮೇಲೆ ಡಿಸ್ಚಾರ್ಜ್ ಆಗುತ್ತೆ ಡ್ರೈನ್ಗೆ. ಸೊ ಅಲ್ಲಿಂದ ಅದೇನಾಗುತ್ತೆ ಹೇಳಿ, ಬೇರೆ 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 ಕಡೆ ಅದು ಒಂದು ಪಾಯಿಂಟ್ ಇಂದ ಮತ್ತೊಂದು ಪಾಯಿಂಟ್ ಹೋಗೋರಿಗೆ ಎಷ್ಟೊಂದ್ ಜೊತೆ ವಾಟರ್ ಜೊತೆ ಮಿಕ್ಸ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಹ್ಯೂಮನ್ ವೇಸ್ಟ್ ಸೋರ್ಸ್, ಗೊತ್ತಾಯ್ತಾ. ಸೊ ಇದರಿಂದ ಹೆಲ್ತ್ ಡಿಸೀಸ್ ಏನಾಗುತ್ತೆ ಅಂತಂದ್ರೆ ವೆರೈಟಿ ಆಫ್ ಡಿಸೀಸ್ ಆಗುತ್ತೆ, ಆಯ್ತಾ. ಸೊ ತುಂಬಾ ಡಿಫರೆಂಟ್ ಏನಂತಂದ್ರೆ ವೈರಲ್ ಫೀವರ್ ಬರೋ ಚಾನ್ಸಸ್ ಇದರಿಂದ ಇರುತ್ತೆ. ನೆಕ್ಸ್ಟ್ ಒಂದು ಸೆಕೆಂಡ್ ಒನ್ ಬಂದ್ಬಿಟ್ಟು ಆಕ್ಸಿಜನ್ ಡಿಮ್ಯಾಂಡಿಂಗ್ ವೇಸ್ಟ್ ಆರ್ ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಅಂತೀವಿ. ಎಕ್ಸಾಂಪಲ್ ಆರ್ಗಾನಿಕ್ ವೇಸ್ಟ್ ಸಚ್ ಆಸ್ ಅನಿಮಲ್ ಮೆನ್ಯೂರ್ ಆರ್ ಪ್ಲಾಂಟ್ ಡೆಬ್ರೀಸ್. ನೋಡಿ, ಅನಿಮಲ್ ಮೆನ್ಯೂರ್ ಅಂತ ಅಂದ್ರೆ ಆರ್ ಪ್ಲಾಂಟ್ ಡೆಬ್ರೀಸ್. ಅನಿಮಲ್ ಮೆನ್ಯೂರ್ ಅಂತಂದ್ರೆ ಈಗ ಅನಿಮಲ್ಸ್ ಏನೇನು ವೇಸ್ಟ್ ಇರುತ್ತೆ ನೋಡಿ ಅದು, ಮತ್ತೆ ಪ್ಲಾಂಟ್ ಡೆಬ್ರೀಸ್ ಅಂತಂದ್ರೆ ಏನು ಗಿಡ ಮರಗಳದೇನು ಅದೇನು ವೇಸ್ಟ್ ಇರುತ್ತೆ ನೋಡಿ. ಸೊ ಅದರಿಂದ ಏನಾಗುತ್ತೆ, ಅದು ಸೋರ್ಸ್ ಎಲ್ಲಿಂದ ಬರುತ್ತೆ ಅಂತಂದ್ರೆ ಸಿವೇಜ್, ಅನಿಮಲ್ ಫೀಡ್ ಲಾಟ್ಸ್, ಪೇಪರ್ ಮಿಲ್ಸ್ ಅಂಡ್ ಫುಡ್ ಪ್ರೊಸೆಸಿಂಗ್ ಫೆಸಿಲಿಟೀಸ್. ಫುಡ್ ಪ್ರೊಸೆಸಿಂಗ್ ಅಂತಂದ್ರೆ ಈಗ ಯಾವುದೇ ಒಂದು ಫುಡ್ ಐಟಮ್ಸ್ ಇರುತ್ತೆ, ಅದ್ರದ್ದೇನು ಫ್ಯಾಕ್ಟರೀಸ್ ಇರುತ್ತೆ ನೋಡಿ, ಅಲ್ಲಿಂದ ಏನ್ ಬರುತ್ತೆ ನೋಡಿ ವೇಸ್ಟ್ ಸೋರ್ಸ್. ಸೊ ಅಲ್ಲಿ ಆಕ್ಸಿಜನ್ ಡಿಮ್ಯಾಂಡಿಂಗ್ ವೇಸ್ಟ್ ಅಂದ್ರೆ ಡಿಸಾಲ್ವ್ಡ್ ಆಕ್ಸಿಜನ್ ಏನಿರುತ್ತೆ ಅದರಿಂದ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಡಿಸಾಲ್ವ್ಡ್ ಆಕ್ಸಿಜನ್ ಇಸ್ ನಥಿಂಗ್ ಬಟ್ ಈ ವಾಟರ್ ಒಳಗಡೆ ಆಕ್ಸಿಜನ್ ಏನ್ ಪ್ರೆಸೆನ್ಸ್ ಇರ್ಬೇಕಲ್ಲ ಅದು ಅಕ್ವಾಟಿಕ್ ಲೈಫ್ ಅದು ಇಂಪಾರ್ಟೆಂಟ್ ಇರುತ್ತೆ.
ಸೊ ಅದು ಕಮ್ಮಿ ಆಗುತ್ತೆ ಇದರಿಂದ ಏನೇನು ಅಫೆಕ್ಟ್ ಆಗುತ್ತೆ ಅಂದ್ರೆ ಡಿಗ್ರೇಡ್ ದ ವಾಟರ್ ಕ್ವಾಲಿಟಿ ಬೈ ಡಿಪ್ಲೀಟಿಂಗ್ ದ ವಾಟರ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ದಿಸ್ ಕಾಸಸ್ ಫಿಶ್ ಅಂಡ್ ಅದರ್ ಫಾರ್ಮ್ಸ್ ಆಫ್ ಆಕ್ಸಿಜನ್ ಕನ್ಸ್ಯೂಮಿಂಗ್ ಅಕ್ವಾಟಿಕ್ ಲೈಫ್ ಟು ಡೈ. ಅಂದ್ರೆ ಈಗ ನಮ್ಮ ಪ್ರಕಾರ ನಮ್ಗೆ ಗೊತ್ತಿದೆ ಅಕ್ವಾಟಿಕ್ ಲೈಫ್ ಸರ್ವೈವ್ ಆಗಬೇಕಂದ್ರೆ ಎಷ್ಟು ಆಕ್ಸಿಜನ್ ಇರಬೇಕು, ಡಿಸಾಲ್ವ್ಡ್ ಆಕ್ಸಿಜನ್ ಎಷ್ಟು ಇರಬೇಕು, 4 ppm ಇರಬೇಕಂತ ನಮಗೆ ಗೊತ್ತಿದೆ. ಸೊ ಅದರಿಗಿಂತ ತುಂಬಾನೇ ಕಮ್ಮಿ ಆದ್ರೆ ಏನಾಗುತ್ತೆ ಹೇಳಿ, ಸೊ ಅವುಗೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ಬಿಡುತ್ತೆ, ಅವು ಏನಂತೆ ಸತ್ತೋಗ್ಬಿಡ್ತವೆ. ಗೊತ್ತಾಯ್ತಾ? ಸೊ ಈ ತರ ಆಕ್ಸಿಜನ್ ಎಲ್ಲರಿಗೂ ಇಂಪಾರ್ಟೆಂಟ್ ಇದೆ, ಮನುಷ್ಯನಿಗೆ ಇಂಪಾರ್ಟೆಂಟ್ ಇದ್ರೆ ಪ್ರಾಣಿ ಪಕ್ಷಿಗಳಿಗೂ ಇಂಪಾರ್ಟೆಂಟ್ ಇರುತ್ತೆ. ಗೊತ್ತಾಯ್ತಾ? ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದು ಸೆಕೆಂಡ್ ಆಕ್ಸಿಜನ್ ಡಿಮ್ಯಾಂಡಿಂಗ್ ವೇಸ್ಟ್. ಥರ್ಡ್ ಪೊಲ್ಯೂಟೆಂಟ್ ಬಂದ್ಬಿಟ್ಟು ಇನ್ಆರ್ಗಾನಿಕ್ ಕೆಮಿಕಲ್ಸ್. ಎಕ್ಸಾಂಪಲ್ water soluble inorganic chemicals, acid, compounds of toxic metals such as lead, arsenic and selenium, and salt such as NaCl in ocean and fluoride found in the some soils. ಇದು ಒಂದು ಪೊಲ್ಯೂಟೆಂಟ್ ಇದೆ. ಈಗ ನಾನು ಓದಿರೋದು ಇದು ಒಂದು ಪೊಲ್ಯೂಟೆಂಟ್ ಇದೆ. ಈ ಪೊಲ್ಯೂಟೆಂಟ್ ಯಾವ್ಯಾವ ಸೋರ್ಸ್ ಇಂದ ಬರುತ್ತೆ? ಸರ್ಫೇಸ್ ರನ್ ಆಫ್ ಅಂತ ಕೊಟ್ಟಿದ್ದಾರೆ. ಸರ್ಫೇಸ್ ರನ್ ಆಫ್ ಅಂದ್ರೆ ಈಗ ಇದು ಒಂದು ಈ ತರ ಏನಂತಂದ್ರೆ ಒಂದು ಬೆಟ್ಟ ಇದೆ, ಇಲ್ಲಿ ಮಳೆ ಬರುತ್ತೆ, ಮಳೆ ಬಂದಾಗ ಏನಾಗುತ್ತೆ, ಇಲ್ಲಿ ಬಂದಿರೋ ಎಲ್ಲಾ ಮಣ್ಣು ಇದ್ರ ಜೊತೆ ಏನಾಗುತ್ತೆ, ಇಲ್ಲಿ ಬಂದ್ಬಿಟ್ಟು ಕೆಳಗಡೆ ಕಲೆಕ್ಟ್ ಆಗುತ್ತೆ ಅಂಡ್ ಇಟ್ ವಿಲ್ ಮಿಕ್ಸ್ ವಿತ್ ದ ವಾಟರ್ ರೈಟ್. ಅಂಡ್ ಹೌಸ್ ಹೋಲ್ಡ್ ಕ್ಲೀನರ್ಸ್ ಅಂಡ್ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ ಅಂದ್ರೆ ಏನ್ ಗೊತ್ತಾ, ಯಾವ್ಯಾವ ಇಂಡಸ್ಟ್ರೀಸ್ ಡಿಫ್ರೆಂಟ್ ಏನಂತಂದ್ರೆ ವೇಸ್ಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆಯ್ತಾ? ಯಾವ್ಯಾವ ವೇಸ್ಟ್ ನ ಪ್ರೊಡ್ಯೂಸ್ ಮಾಡ್ಬಿಟ್ಟು ಎಲ್ಲೆಲ್ಲಿ ಡಿಸ್ಚಾರ್ಜ್ ಮಾಡುತ್ತೆ, ಅದು ಇಂಡಸ್ಟ್ರಿಯಲ್ ಎಫ್ಲುಯೆಂಟ್. ಹೌಸ್ ಹೋಲ್ಡ್ ಕ್ಲೀನರ್ಸ್, ಆಯ್ತಾ, ಹೌಸ್ ಹೋಲ್ಡ್ ಕ್ಲೀನರ್ಸ್ ಕಡೆಯಿಂದನೂ ಈ ತರ ಡಿಫ್ರೆಂಟ್ ಕೆಮಿಕಲ್ಸ್ ಏನಂತಂದ್ರೆ ಉತ್ಪತ್ತಿ ಆಗುತ್ತೆ. ಅದನ್ನ ನಾವು ಅಲ್ಲೇ ಆ ಸೋರ್ಸ್ ಅಲ್ಲೇ ಕಮ್ಮಿ ಮಾಡೋಕೆ ಟ್ರೈ ಮಾಡಬೇಕು. ಈ ತರ ನೀವು ವಾಟರ್ ಅಲ್ಲಿ ಮಿಕ್ಸ್ ಆದ್ರೆ ಇನ್ಆರ್ಗಾನಿಕ್ ಕೆಮಿಕಲ್ಸ್ ಏನೇನ್ ಪ್ರಾಬ್ಲಮ್ ಆಗುತ್ತೆ ನಮಗೆ? ಫ್ರೆಶ್ ವಾಟರ್ ಅನ್ಯೂಸಬಲ್ ಫಾರ್ ಡ್ರಿಂಕಿಂಗ್ ಅಂಡ್ ಇರಿಗೇಷನ್, ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಇದು ಪ್ರಾಬ್ಲಮ್ ಆಗುತ್ತೆ. ಸ್ಕಿನ್ ಕ್ಯಾನ್ಸರ್ ಆಗುತ್ತೆ, ನೆಕ್ ಡ್ಯಾಮೇಜ್ ಆಗುತ್ತೆ, ಡ್ಯಾಮೇಜ್ ಟು ನರ್ವಸ್ ಸಿಸ್ಟಮ್, ಲಿವರ್ ಅಂಡ್ ಕಿಡ್ನಿ, ನಿಮ್ ಕಿಡ್ನಿ ಹೊರಟೋಗ್ಬಿಡುತ್ತೆ, ಲಿವರ್ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೆ ಈ ತರ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಅಥವಾ ಏನೇ ಒಂದು ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ ಆಗ್ತಾ ಇದ್ರೆ ನಾವು ಅದನ್ನ ತಡೆಯೋಕೆ ಟ್ರೈ ಮಾಡಬೇಕು. ಹಾರ್ಮ್ ಫಿಶಸ್ ಅಂಡ್ ಅದರ್ ಅಕ್ವಾಟಿಕ್ ಲೈಫ್ಸ್ ಏನಿರುತ್ತೆ, ಈಗ ಒಂದು ಪಾಂಡ್ ಸಿಸ್ಟಮ್ ಇದೆ ಅಂದ್ರೆ ಇಲ್ಲಿ ಒಳಗಡೆ ಇರೋ ಈ ನೀರು ಡೈರೆಕ್ಟ್ ಆಗಿ ನೀವು ವಾಟರ್ ಇದರಲ್ಲಿ ಡಿಸ್ಚಾರ್ಜ್ ಮಾಡಿದ್ರೆ ಇದ್ರದ್ದು ಡಿಒ ಲೆವೆಲ್ ಒಂದ್ಸಲ ಹೈ ಆಗ್ಬಿಡುತ್ತೆ, ಇಲ್ಲ ಅಂತಂದ್ರೆ ಟೋಟಲ್ ಸಾಲಿಡ್ಸ್ ಲೆವೆಲ್ ಜಾಸ್ತಿ ಆದ್ರೆ ಈ ಅಕ್ವಾಟಿಕ್ ಲೈಫ್ಗೆ ಒಳಗಡೆ ಇರೋ ಫಿಶ್ ಏನೋ ಬೇರೆ ಪ್ರಾಣಿಗಳೇ ಡೇಂಜರ್. ಲೋವರ್ ಕ್ರಾಪ್ yields, ಇದೇ ನೀರು ನೀವು ಇರಿಗೇಷನ್ ಗೆ ಯೂಸ್ ಮಾಡಿದ್ರೆ ಏನಾಗುತ್ತೆ, ಕ್ರಾಪ್ ಲೆವೆಲ್ ಅದೇನು ಎಷ್ಟು ಹಣ್ಣುಗಳು ಎಷ್ಟು ಹೂವುಗಳು ಬರಬೇಕು ಅದು ಕಮ್ಮಿ ಆಗುತ್ತೆ ಅದರದ್ದು. ಎಕ್ಸಲರೇಟ್ ಕರೋಜನ್ ಆಫ್ ಮೆಟಲ್ಸ್ ಎಕ್ಸ್ಪೋಸ್ ಟು ಸಚ್ ವಾಟರ್, ಅಂದ್ರೆ ಏನಂತಂದ್ರೆ ಕರೋಜನ್ ಆಗುತ್ತೆ, ಜಂಕ್ ಅಂತೀವಲ್ಲ, ಜಂಕ್ ಇಟ್ಕೊಂಡ್ಬಿಡುತ್ತೆ, ಅದು ಕರೋಜನ್ ಇಂಥ ವಾಟರ್ ಇಂದ ತುಂಬಾ ಫಾಸ್ಟ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಓಕೆ, ಡನ್, ಅರ್ಥ ಆಯ್ತಾ? 3 ಪಾಯಿಂಟ್. 4ನೇ ಪಾಯಿಂಟ್ ಆರ್ಗಾನಿಕ್ ಕೆಮಿಕಲ್ಸ್ ಅಂದ್ರೆ ಆಯಿಲ್, ಗ್ಯಾಸ್ ಆಯಿಲ್, ಪ್ಲಾಸ್ಟಿಕ್, ಪೆಸ್ಟಿಸೈಡ್ಸ್, ಕ್ಲೀನಿಂಗ್ ಸಾಲ್ವೆಂಟ್ಸ್ ಅಂಡ್ ಡಿಟರ್ಜೆಂಟ್ಸ್. ಗೊತ್ತಾಯ್ತಾ? ಪೆಸ್ಟಿಸೈಡ್ಸ್ ಮತ್ತೆ ಕ್ಲೀನಿಂಗ್ ಸಾಲ್ವೆಂಟ್ಸ್ ಮತ್ತು ಡಿಟರ್ಜೆಂಟ್ ಇವೆಲ್ಲ ಪೊಲ್ಯೂಟೆಂಟ್ಸ್ ಇದೆ. ಇದಕ್ಕೆ ಸೋರ್ಸ್ ಏನಿದೆ, ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ ಇಸ್ ದ ಬೆಸ್ಟ್ ಅಂತಂದ್ರೆ ಒನ್ ಆಫ್ ದ ಕರೆಕ್ಟ್ ಸೋರ್ಸ್ ಫಾರ್ ಪೊಲ್ಯೂಟಿಂಗ್ ದಿಸ್ ಟೈಪ್ ಆಫ್ ಕೆಮಿಕಲ್ಸ್ ಅಂಡ್ ಪ್ರೊಡ್ಯೂಸಿಂಗ್ ಹೌಸ್ ಹೋಲ್ಡ್ ಕ್ಲೀನರ್ಸ್ ಅಂಡ್ ಸರ್ಫೇಸ್ ರನ್ ಆಫ್ ಫ್ರಮ್ ದ ಫಾರ್ಮ್ಸ್. ಸೊ ಸರ್ಫೇಸ್ ರನ್ ಆಫ್ ಇಂದ ಏನ್ ಬರುತ್ತೆ ನೋಡಿ ಫಾರ್ಮ್ಸ್ ಇಂದ, ಸೊ ಅದನ್ನು ಏನಂತಂದ್ರೆ ಆರ್ಗಾನಿಕ್ ಕೆಮಿಕಲ್ಸ್. ಯಾಕೆಂದ್ರೆ ನಾವು ಫರ್ಟಿಲೈಸರ್ ಅಲ್ಲಿ ಯೂಸ್ ಮಾಡ್ತೀವಿ ತಾನೆ, ಫರ್ಟಿಲೈಸರ್ ಅಲ್ಲಿ ನಾವು ಕೆಮಿಕಲ್ ಯೂಸ್ ಮಾಡ್ತೀವಿ, ಅದು ವಾಟರ್ ಜೊತೆ ಮಿಕ್ಸ್ ಆಗ್ಬಿಟ್ಟಾಗ, ಮಳೆ ಬಂದಾಗ ಅಥವಾ ನೀವೇನಾದ್ರೂ ವಾಟರ್ ಹಾಕಿದಾಗ, ಸೊ ಇಟ್ ಮೇ ಗೋ ಟು ದ ಜಸ್ಟ್ ಬಿಲೋ ದ ವಾಟರ್ ಟೇಬಲ್. ಗೊತ್ತಾಯ್ತಾ? ಸೊ ಅದರಿಂದ ಏನಾಗುತ್ತೆ, ಸೊ ಇಟ್ ಕ್ಯಾನ್ ಥ್ರೆಟನ್ ದ ಹ್ಯೂಮನ್ ಹೆಲ್ತ್ ಬೈ ದ ಕಾಸಿಂಗ್ ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಅಂಡ್ ಸಮ್ ಕ್ಯಾನ್ಸರ್. ಗೊತ್ತಾಯ್ತಾ? ಸೊ ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಮಾಡುತ್ತೆ, ಕ್ಯಾನ್ಸರ್ ಕ್ರಿಯೇಟಿಂಗ್ ಏನಂತಂದ್ರೆ ಇದನ್ನು ಇರುತ್ತೆ. ಹಾರ್ಮ್ ಫಿಶಸ್ ಅಂಡ್ ವೈಲ್ಡ್ ಲೈಫ್, ಇದು ಫಿಶಸ್ಗೆ ಮತ್ತೆ ವೈಲ್ಡ್ ಲೈಫ್ಗೆ ಇದೇನಾಗುತ್ತೆ ಅಂತಂದ್ರೆ ಡ್ಯಾಮೇಜ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ, ರೈಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪೊಲ್ಯೂಟೆಂಟ್ ಯಾವ್ದಿದೆ, ಪ್ಲಾಂಟ್ ನ್ಯೂಟ್ರಿಷನ್ಸ್. ಎಕ್ಸಾಂಪಲ್ ವಾಟರ್ ಸಾಲ್ಯುಬಲ್ ಕಾಂಪೌಂಡ್ಸ್ ಕಂಟೈನಿಂಗ್ ನೈಟ್ರೇಟ್, ಫಾಸ್ಫೇಟ್ ಅಂಡ್ ಅಮೋನಿಯಾ ಅಯೋನ್ಸ್. ಫಾಸ್ಫೇಟ್ ಅಮೋನಿಯಾ ಅಯೋನ್ಸ್ ಏನಿರುತ್ತೆ ಇದರಿಂದ ಏನಾಗುತ್ತಲ್ಲ, ಸೊ ಅದು ಬಂದ್ಬಿಟ್ಟು ಏನಂತಂದ್ರೆ ಯಾವ್ದ್ರಿಂದ ಬರುತ್ತೆ, ಸೀವೇಜ್, ಮೆನ್ಯೂರ್ ಅಂದ್ರೆ ಗೊಬ್ಬರ ಏನಂತೀವಿ ನೋಡಿ, ಅದು ಸೀವೇಜ್ ಇಂದ ಬರುತ್ತೆ. ಮೆನ್ಯೂರ್ ಅಂಡ್ ರನ್ ಆಫ್ ಅಗ್ರಿಕಲ್ಚರ್ ಅಂಡ್ ಅರ್ಬನ್ ಫರ್ಟಿಲೈಸರ್ಸ್. ಈ ಎಲ್ಲಾ ಫರ್ಟಿಲೈಸರ್ಸ್ ಏನ್ ಯೂಸ್ ಮಾಡ್ತೀವಲ್ಲ ನಾವು ಈ ಹೊಲದಲ್ಲಿ ಅಥವಾ ಎಲ್ಲಾದ್ರೂ, ಅದರಲ್ಲಿ ಏನೇನಿರುತ್ತೆ, ಅಮೋನಿಯಾ ಕಂಟೆಂಟ್ ಜಾಸ್ತಿ ಇರುತ್ತೆ, ಫಾಸ್ಫೇಟ್ ಕಂಟೈನಿಂಗ್ ನೈಟ್ರೇಟ್ ಇವೆಲ್ಲ ಜಾಸ್ತಿ ಇರುತ್ತೆ. ಸೊ ಇದು
ವಾಟರ್ ಅಲ್ಲಿ ಮಿಕ್ಸ್ ಆದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಎಕ್ಸೆಸಿವ್ ಗ್ರೋತ್ ಆಫ್ algae ಅಂಡ್ ಅದರ್ aquatic plants which die, decay, deplete, will decay and deplete the dissolved oxygen in the water, thereby killing fish. ಅಂದ್ರೆ DO ಏನಿರುತ್ತೆ, ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ. ಗೊತ್ತಾಯ್ತಾ? ಇದರಿಂದ ಏನಾಗುತ್ತೆ, ಫಿಶ್ ಸಾಯೋ ಚಾನ್ಸಸ್ ಜಾಸ್ತಿ ಆಗ್ಬಿಡುತ್ತೆ ಇಲ್ಲಿ. ಓಕೆ, ಸೊ ಡ್ರಿಂಕಿಂಗ್ ವಾಟರ್ ವಿತ್ ಎಕ್ಸೆಸಿವ್ ಲೆವೆಲ್ಸ್ ಆಫ್ ನೈಟ್ರೇಟ್ಸ್ lower the oxygen carrying capacity of the blood and can kill urban children and the infectants. ಗೊತ್ತಾಯ್ತಾ? ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನೈಟ್ರೇಟ್ಸ್ ಇಂದ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ಬಿಡುತ್ತೆ ಬ್ಲಡ್ ಅಲ್ಲಿ. ಅರ್ಬನ್ ಚಿಲ್ಡ್ರನ್ಸ್ಗೆ ಇದು ತುಂಬಾ ಡೇಂಜರ್ ಇದೆ ಅಂತ ಹೇಳ್ತಾ ಇರೋದು. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಸೆಡಿಮೆಂಟ್ ಅಂತ ಇದೆ. ಪೊಲ್ಯೂಟೆಂಟ್ ಏನಿದೆ? ಸೆಡಿಮೆಂಟ್. ಎಕ್ಸಾಂಪಲ್ ಸಾಯಿಲ್ ಸಿಲ್ಟ್. ಇದು ಏನಾಗುತ್ತೆ, ಈಗ ಸೇಮ್ ಎಕ್ಸಾಂಪಲ್, ಇದೊಂದು ಹಿಲ್ ಇದೆ. ಮಳೆ ಬಂದಾಗ ಇದು ಇಲ್ಲಿರೋ ಏನು ಮಣ್ಣಿರುತ್ತೆ ಆಯ್ತಾ, ಯಾವುದು ಬೇರೆ ಬೇರೆ ಸೈಜು ಇರುತ್ತೆ. ಸಿಲ್ಟ್ ಅಂತಂದ್ರೆ ಇದು ಸೈಜ್ ಮೇಲೆ ನಾವು ಏನಂತಂದ್ರೆ ಅದನ್ನ ಡಿವೈಡ್ ಮಾಡ್ತೀವಿ. ಇಲ್ಲಿಂದ ವಾಟರ್ ಇದ್ರ ಜೊತೆ ಕಲೆಕ್ಟ್ ಆಗ್ಬಿಟ್ಟು ಆರ್ ಮಿಕ್ಸ್ ಆಗ್ಬಿಟ್ಟು ಇಲ್ಲಿ ಕೆಳಗಡೆ ಬರುತ್ತೆ, ಹಿಲ್ ಕೆಳಗಡೆ ಡೌನ್ ಸೈಡ್. ಅವಾಗ ಬಂದಾಗ ಲ್ಯಾಂಡ್ ಇರೋಜನ್ 100% ಆಗುತ್ತೆ. ಯಾಕಂದ್ರೆ ಈ ಮಣ್ಣು ಇಲ್ಲಿ ಡಿಪಾಸಿಟ್ ಆದಾಗ ಈ ತರ ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಆಯ್ತಾ? ಲ್ಯಾಂಡ್ ಇರೋಜನ್ 100% ಆಗೇ ಆಗುತ್ತೆ. ಸೊ ಇದರಿಂದ ಏನೇನು ಎಫೆಕ್ಟ್ ಆಗುತ್ತೆ? causes cloudy water, thereby reducing the photosynthetic activity. photosynthetic activity ಅಂದ್ರೆ ನಿಮಗೆ ಗೊತ್ತಿದೆ, ರೈಟ್? ಸೊ ಒಂದು ಫುಡ್ ಪ್ರೊಸೆಸ್ ಮಾಡೋಕೆ ಪ್ಲಾಂಟ್ಸ್ ಏನ್ ಯೂಸ್ ಮಾಡುತ್ತೆ, ಸೊ ಅದನ್ನ ಫೋಟೋಸಿಂಥೆಟಿಕ್ ಆಕ್ಟಿವಿಟಿ ಅಂತ ಅಂತೀವಿ. ಪ್ಲಾಂಟ್ ಒಂದು ಪ್ರಾಸೆಸ್ ಇದೆ ಇದು. ಸೊ ಅದರಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ. ಡಿಸ್ರಪ್ಷನ್ ಆಫ್ ಅಕ್ವಾಟಿಕ್ ಫುಡ್ ಚೈನ್ ಅಲ್ಲಿ ತುಂಬಾ ಏನಂತಂದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಕ್ವಾಟಿಕ್ ಲೈಫ್ ಅಲ್ಲಿ. ಪೆಸ್ಟಿಸೈಡ್, ಬ್ಯಾಕ್ಟೀರಿಯಾ ಅಂಡ್ ಅದರ್ ಹಾರ್ಮ್ಫುಲ್ ಸಬ್ಸ್ಟೆನ್ಸ್. ಬ್ಯಾಕ್ಟೀರಿಯಾ ಮತ್ತೆ ಹಾರ್ಮ್ಫುಲ್ ಸಬ್ಸ್ಟೆನ್ಸ್ ಇರುತ್ತೆ ಇದರಲ್ಲಿ. ಸೆಟಲ್ಸ್ ಅಂಡ್ ಡಿಸ್ಟ್ರಾಯ್ ಫೀಡಿಂಗ್ ಅಂಡ್ ಸ್ವಾಪಿಂಗ್ ಗ್ರೌಂಡ್ಸ್ ಆಫ್ ಫಿಶ್. ಆಯ್ತಾ? ಏನೇನು ಇದನ್ನ ಫೀಡ್ ಮಾಡಿದ್ರೆ ಫಿಶ್ಗೆ ಮತ್ತೆ ಏನೇ ಡಿಫ್ರೆಂಟ್ ಅನಿಮಲ್ಸ್ ಇರುತ್ತೆ ಅದಕ್ಕೂ ಡೇಂಜರ್ ಇದೆ. ಕ್ಲಾಗ್ಸ್ ಅಂಡ್ ಫಿಲ್ಸ್ ಲೇಕ್ಸ್, ಆರ್ಟಿಫಿಷಿಯಲ್ ರಿಸರ್ವೈರ್ಸ್, ಸ್ಟ್ರೀಮ್ ಚಾನಲ್ಸ್ ಅಂಡ್ ಹಾರ್ಬರ್ಸ್. ಗೊತ್ತಾಯ್ತಾ? ಫಿಶ್ ಕ್ಲಾಗ್ಸ್ ಮತ್ತೆ ಫಿಲ್ಸ್ ಲೇಕ್ಸ್ ಏನಿರುತ್ತೆ, ಆರ್ಟಿಫಿಷಿಯಲ್ ರಿಸರ್ವರ್ ಏನಿರುತ್ತೆ ಅದಕ್ಕೆ ಇದು ತುಂಬಾ ಡೇಂಜರ್ ಇರುತ್ತೆ. ಜೆನೆಟಿಕ್ ಮ್ಯೂಟೇಷನ್, ಬರ್ತ್ ಡಿಫೀಟ್ಸ್ ಅಂಡ್ ಸರ್ಟೇನ್ ಕ್ಯಾನ್ಸರ್. ಜೆನೆಟಿಕ್ ಏನೇ ಪ್ರಾಬ್ಲಮ್ ಇರುತ್ತೆ ನೋಡಿ ಅದು ಪ್ರಾಬ್ಲಮ್ ಆಗುತ್ತೆ. ಬರ್ತ್ ಡಿಫೆಕ್ಟ್ಸ್ ಆಗುತ್ತೆ, ಅಂದ್ರೆ ಏನು ಬರ್ತ್ ಜನರೇಷನ್ ರೇಟ್ ಇರುತ್ತೆ ನೋಡಿ ಅದರಲ್ಲೂ ಕುಂಠಿತವಾಗುತ್ತೆ. ಗೊತ್ತಾಯ್ತಾ? ಸಾರಿ, ಇದು ಮೇಲ್ಗಡೆ ಇದೆ, ದಯವಿಟ್ಟು ಕ್ಷಮಿಸಿ. ಐ ಆಮ್ ರಿಯಲಿ ಸಾರಿ. ಈ ಪಾಯಿಂಟ್ ಬಂದ್ಬಿಟ್ಟು ಇದು ಮೇಲ್ಗಡೆ ಇದೆ, ಸೊ ಇದನ್ನ ಇದರಲ್ಲಿ ಮಾಡೋದು ಬೇಡ. ಓಕೆ, ಇದು ಇದರಲ್ಲಿ ಇಲ್ಲ, ಕೆಳಗಡೆ ಒಂದು ಪಾಯಿಂಟ್ ಇದೆ. ಓಕೆ, ಇದು ಈ ಪಾಯಿಂಟ್ ಇದರಲ್ಲಿ ಇಲ್ಲ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ರೇಡಿಯೋ ಆಕ್ಟಿವ್ ಮಟೀರಿಯಲ್. ಗೊತ್ತಾಯ್ತಾ? ರೇಡಿಯೋ ಆಕ್ಟಿವ್ ಮಟೀರಿಯಲ್ ಅಂತಂದ್ರೇನು? ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ ಆಫ್ ಅಯೋಡಿನ್, ರಾಡಾನ್, ಯುರೇನಿಯಂ, ಕ್ಯಾಲ್ಸಿಯಂ ಅಂಡ್ ಥೋರಿಯಂ. ಇವು ಎಲ್ಲಿಂದ ಬರುತ್ತೆ? ಇವು ಬಂದ್ಬಿಟ್ಟು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಎಲ್ಲಿರುತ್ತೆ ಅದ್ರ ಒಳಗಡೆಯಿಂದ, ಆ ಪವರ್ ಪ್ಲಾಂಟ್ ಇಂದ ಯಾವಾಗ ನೀವು ವಾಟರ್ ಡಿಸ್ಚಾರ್ಜ್ ಮಾಡ್ತೀರಾ ಅದರಲ್ಲಿ ಮಿಕ್ಸ್ ಆಗುತ್ತೆ. ಮೈನಿಂಗ್ ಇಂದ ಆಗುತ್ತೆ. ಪ್ರೊಸೆಸಿಂಗ್ ಆಫ್ ಯುರೇನಿಯಂ ಅಂಡ್ ಅದರ್ ಓರ್ಸ್, ನ್ಯೂಕ್ಲಿಯರ್ ವಿಪನ್ ಪ್ರೊಡಕ್ಷನ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್. ನೋಡಿ, ನ್ಯೂಕ್ಲಿಯರ್ ವಿಪನ್ ಏನ್ ಪ್ರೊಡಕ್ಷನ್ ಮಾಡ್ತೀವಲ್ಲ ಅದರಲ್ಲಿ ಈ ತರ ರೇಡಿಯೋ ಆಕ್ಟಿವ್ ಮಟೀರಿಯಲ್ಸ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಇದು ಎಫೆಕ್ಟ್ ಏನಾಗುತ್ತೆ, ಇದು ಆಲ್ರೆಡಿ ಹೇಳಿದೀನಿ. ಜೆನೆಟಿಕ್ ಮ್ಯೂಟೇಷನ್ಸ್ ಆಗುತ್ತೆ, ಬರ್ತ್ ಡಿಫೆಕ್ಟ್ಸ್ ಆಗುತ್ತೆ, ಮತ್ತೆ ಸರ್ಟನ್ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಕ್ರಿಯೇಟ್ ಆಗುತ್ತೆ. ಗೊತ್ತಾಯ್ತಾ? ಸೊ ದೀಸ್ ಆರ್ ಆಲ್ ವಾಟ್ ದ ಪೊಲ್ಯೂಟೆಂಟ್ಸ್, ಸೋರ್ಸಸ್ ಅಂಡ್ ಹೆಲ್ತ್ ಎಫೆಕ್ಟ್ಸ್. ಆಯ್ತು, ಓಕೆ. ವಿ ಹ್ಯಾವ್ ಸಮ್ one more, that is a heat, that is a thermal pollution. ಇನ್ನೊಂದೇನಿದೆ? ಥರ್ಮಲ್ ಪೊಲ್ಯೂಷನ್. ಎಕ್ಸಾಂಪಲ್ ಏನು? ಎಕ್ಸೆಸಿವ್ ಹೀಟ್ ಆಗುತ್ತೆ. ಆಯ್ತಾ? ಸೋರ್ಸ್ ಎಲ್ಲಿಂದ ಇದೆ? ಕೂಲಿಂಗ್ ಆಫ್ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಸ್. ಈಗ ಥರ್ಮಲ್ ಪವರ್ ಪ್ಲಾಂಟ್ ಕೇಳಿದಿರ? ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಏನಾಗುತ್ತೆ? ಸೊ ಒನ್ ಮೋರ್, ದಟ್ ಈಸ್ ಅ ಸೋರ್ಸ್ ಎಲ್ಲಿಂದ ಇದೆ? ವಾಟರ್. ನೋಡಿ, ಥರ್ಮಲ್ ಪವರ್ ಪ್ಲಾಂಟ್ ಅಂದ್ರೆ ಏನು ಅಂದ್ರೆ, ಈ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಏನಂತಂದ್ರೆ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ಕೋಲ್ ನ ಯೂಸ್ ಮಾಡ್ಬಿಟ್ಟು ನಾವು ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತೀವಿ. ಕೋಲ್ ಬರ್ನ್ ಮಾಡ್ತಾರೆ, ರೈಟ್? ಕೋಲ್ ಬರ್ನ್ ಮಾಡ್ಬಿಟ್ಟು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಕೂಲಿಂಗ್ ಕಂಟ್ರೋಲ್ಸ್ ಇರುತ್ತೆ, ಕೂಲಿಂಗ್ ಆಫ್ ಅದೇನು ಕೋಲ್ಸ್ ಇರುತ್ತೆ ಅದನ್ನು ಮಾಡ್ತಾರೆ. ಸೊ ಕೂಲಿಂಗ್ ಆಫ್ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಸ್ ಅಂಡ್ ಸಮ್ ಟೈಪ್ ಆಫ್ ಇಂಡಸ್ಟ್ರಿಯಲ್ ಪ್ಲಾಂಟ್ಸ್. ಇದರಲ್ಲಿ ಏನಂತಂದ್ರೆ ಇದು ಹೀಟ್, ಥರ್ಮಲ್ ಪೊಲ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಹೆಲ್ತ್ ಎಫೆಕ್ಟ್ ಏನೇನಾಗುತ್ತೆ? ಸೊ ಲೋ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ಸ್, ದೇರ್ ಬೈ ಮೇಕಿಂಗ್ ಅಕ್ವಾಟಿಕ್ ಆರ್ಗಾನಿಸಮ್ಸ್ ಮೋರ್ ವಲ್ನರಬಲ್ ಅಂಡ್
to disease, parasites and toxic chemicals. ಸೊ ಟಾಕ್ಸಿಕ್ ಕೆಮಿಕಲ್ಸ್ ರಿಲೀಸ್ ಆದಾಗ ಏನೇನು ಡೇಂಜರಸ್ ಆಗುತ್ತೆ ಅಂತ ನಮಗೂ ಹೇಳೋಕ್ಕಾಗೋದಿಲ್ಲ, ಅಷ್ಟು ಡೇಂಜರಸ್ ಇರುತ್ತೆ ಇವು. ಸೊ ವೆನ್ ಎ ಪವರ್ ಪ್ಲಾಂಟ್ ಸ್ಟಾರ್ಟ್ಸ್ ಆರ್ ಶಟ್ ಡೌನ್ ಫಾರ್ ಅ ರಿಪೇರ್, ಫಿಶ್ ಅಂಡ್ ಅದರ್ ಆರ್ಗನಿಸಮ್ಸ್ ಅಡಾಪ್ಟ್ ಟು ಎ ಪರ್ಟಿಕ್ಯುಲರ್ ಟೆಂಪರೇಚರ್ ರೇಂಜ್, ಕ್ಯಾನ್ ಬಿ ಕಿಲ್ಡ್ ಬೈ ಅನ್ ಅಬ್ರಪ್ಟ್ ಟೆಂಪರೇಚರ್ ಚೇಂಜ್ ನೋನ್ ಆಸ್ ಥರ್ಮಲ್ ಶಾಕ್. ಅಂದ್ರೆ ಈಗ ನಾರ್ಮಲಿ ಒಂದು ಪೌಂಡ್ ಅಲ್ಲಿ ಈಗ ಇಲ್ಲೆಲ್ಲ ಫಿಶ್ ಇರುತ್ತೆ, ಫಾರ್ ಎಕ್ಸಾಂಪಲ್ 27 ಡಿಗ್ರಿ ಸೆಲ್ಸಿಯಸ್ಗೆ ಅಡಾಪ್ಟ್ ಆಗಿರುತ್ತೆ, ಆಯ್ತಾ. ಸೊ ಅದಾದ್ಮೇಲೆ ಅಲ್ಲಿ ಏನಾಗುತ್ತೆ, ಸಡನ್ಲಿ ಅದರಲ್ಲಿ ಇನ್ಕ್ರೀಸ್ ಆಗ್ಬಿಡುತ್ತೆ, ಇಲ್ಲ ಡೌನ್ ಆದಾಗ ಏನಾಗುತ್ತೆ, ಈ ವಾಟರ್ ಲೈಫ್ ಏನಿರುತ್ತೆ ಒಳಗಡೆ ಇರೋ ಪ್ರಾಣಿ ಪಕ್ಷಿಗಳಿಗೆ ತುಂಬಾ ಡೇಂಜರ್ ಇರುತ್ತೆ, ಅವಕ್ಕೆ ಥರ್ಮಲ್ ಶಾಕ್ ಹತ್ತುತ್ತೆ. ಕಮ್ಮಿ ಆದ್ರೂ ಹತ್ತುತ್ತೆ, ಜಾಸ್ತಿ ಆದ್ರೂ ಅದಕ್ಕೆ ಡೇಂಜರ್ ಇದೆ ಅಂತ ಹೇಳ್ತಾ ಇರೋದು. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ the different types, effects and sources of water pollution. Let's discuss what are the control measures we can take for the water pollution. Simple ಆಗಿ ಹೇಳೋದಿದೆ ಏನಂತಂದ್ರೆ, ಸಿಂಪಲ್ ಆಗ್ತೀನಿ, ಅಡ್ಮಿನಿಸ್ಟ್ರೇಟಿವ್ ತುಂಬಾ ಇಂಪಾರ್ಟೆಂಟ್ ಇದೆ. ಅಂದ್ರೆ ನಾವು ಅದನ್ನ ಗೌರ್ಮೆಂಟ್ ಅವರು ಕಂಟ್ರೋಲ್ ಮಾಡಬೇಕು, ಆಸ್ ಎ ಸಿಟಿಸನ್ ನಾವು ಮಾಡ್ಬೇಕಂಡ್ರಿ, ಯಾರ ಮೇಲೆ ಇಟ್ಕೊಂಡು ಕೂತ್ಕೊಳ್ಳಕ್ ಹೋಗ್ಬೇಡಿ, ದಯವಿಟ್ಟು ನೀವು ಮಾಡ್ಬೋದು. ಸೊ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅವರು ಇದಕ್ಕೆ ತುಂಬಾ ರೆಸ್ಟ್ರಿಕ್ಟೆಡ್ ಒಂದು ರೂಲ್ಸ್ ಮಾಡಬೇಕು. ಬಟ್ ರೂಲ್ಸ್ ಮಾಡಿದ್ರೆ ನಮ್ಮ ಇಂಡಿಯಾದಲ್ಲಿ ಯಾರು ಫಾಲೋ ಮಾಡೋದಿಲ್ಲ, ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಜಸ್ಟ್ ಒಂದು ರೂಲ್ಸ್ ಆಗಿ ಉಳಿಯುತ್ತೆ, ಯಾರು ಫಾಲೋ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಯಾವಾಗ ಅವರು ಸೀರಿಯಸ್ ಆದ್ರೆ ಸಿಟಿಜನ್ ಅನ್ನ ನಾವು ಆಸ್ ಎ ಇಂಡಿಯನ್ ಸಿಟಿಜನ್, ನಾವು ಪ್ರಜೆಗಳಾಗಿ ನಾವು ಸೀರಿಯಸ್ ಆದ್ರೆ ಗೌರ್ಮೆಂಟ್ ಅವರು ಏನು ಹೆಲ್ಪ್ ಮಾಡ್ಬೋದು. ಅವರು ಸುಮ್ಮನೆ ರೂಲ್ಸ್ ಮಾಡ್ಬಿಟ್ಟು ಬಿಟ್ಬಿಟ್ರೆ, ನಾವು ಅಪ್ಲೈ ಮಾಡ್ಲಿಲ್ಲ, ನಾವು ನಮ್ಮ ಪ್ರಕಾರ ಮಾಡಿದ್ರೆ ಅವ್ರು ಏನು ಮಾಡೋಕ್ಕಾಗೋದಿಲ್ಲ, ರೈಟ್. ಅದೆಲ್ಲ ನೀವೇ ಆಮೇಲೆ ಫ್ಯೂಚರ್ ಅಲ್ಲಿ ಅದ್ರದ್ದು ಏನು ಕಾಸ್ಟ್ ಆಗುತ್ತೆ ನೀವೇ ಫಿಲ್ ಮಾಡ್ಬೇಕಾಗುತ್ತೆ, ಇದಂತೂ ನನಗೆ ಗೊತ್ತೇ ಇದೆ, ರೈಟ್. ಸೊ ಅದು ಆ ತರ ಮಾಡಕ್ ಹೋಗ್ಬೇಡಿ. ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಜನ್ ನಿಮ್ಗೆ ಏನು ಮಿನಿಮಮ್ ಮಾಡೋದಿರುತ್ತೆ ಅದನ್ನ ಮಾಡ್ಬೋದು. ಸೆಕೆಂಡ್ ಒನ್, scientific techniques should be adopted for environmental control of catchment areas of rivers, ponds and streams. ಟೆಕ್ನಿಕ್ಸ್ ನ ಯೂಸ್ ಮಾಡಿ ಅಂತ ಹೇಳ್ತಾ ಇರೋದು, ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ನ ಯಾವ ತರ ಮಾಡಬಹುದು ಅಂತ. ಓಕೆ, ನೆಕ್ಸ್ಟ್, ಇಂಡಸ್ಟ್ರಿಯಲ್ ಪ್ಲಾಂಟ್ಸ್ should be based on recycling operations, as it helps prevent disposal of waste into the natural waters but also extraction of products from the waste. ಜಸ್ಟ್ ರೀಸೈಕಲ್ ಮಾಡೋದನ್ನ ಕಲೀರಿ ಅಂತ ಹೇಳ್ತಾ ಇರೋದು. ಇಂಡಸ್ಟ್ರೀಸ್ ನ ರೀಸೈಕಲ್ ಮಾಡಿ ಸೋರ್ಸ್ ಅಲ್ಲೇ ರಿಡ್ಯೂಸ್ ಮಾಡಬೇಕು, ಸೋರ್ಸ್ ಅಲ್ಲೇ ವಾಟರ್ ಪೊಲ್ಯೂಷನ್ ರಿಡ್ಯೂಸ್ ಮಾಡಬೇಕು, ರೀಸೈಕಲ್ ಮಾಡಬೇಕು, ರೈಟ್. ಸೊ ರೀಸೈಕಲ್ ಮಾಡಿದಾಗ ಏನಾಗುತ್ತೆ, ಪ್ರಾಡಕ್ಟ್ಸ್ ಬರುತ್ತೆ, ಆಮೇಲೆ ಆ ವೇಸ್ಟ್ ಡೈರೆಕ್ಟ್ ಆಗಿ ನಮ್ಮ ನ್ಯಾಚುರಲ್ ಬಾಡೀಸ್ ನ ಆ ವೇಸ್ಟ್ ಮಿಕ್ಸ್ ಆಗೋದನ್ನ ನಾವು ತಡಿಬಹುದು ಅಂತ ಹೇಳ್ತಾ ಇರೋದು. ಓಕೆ, ನೆಕ್ಸ್ಟ್, ಪ್ಲಾಂಟ್ಸ್, ಟ್ರೀಸ್ ಅಂಡ್ ಫಾರೆಸ್ಟ್ ಕಂಟ್ರೋಲ್ ಪೊಲ್ಯೂಷನ್ ಆಸ್ ದೇ ಆಕ್ಟ್ ಆಸ್ ಎ ನ್ಯಾಚುರಲ್ ಏರ್ ಕಂಡೀಷನರ್. ನೋಡಿ, ಎಲ್ಲರೂ ಮನೆಯಲ್ಲಿ AC ಹಚ್ತಾರೆ, ಏರ್ ಕಂಡೀಷನರ್. ಬಟ್ ನ್ಯಾಚುರಲ್ ಏರ್ ಕಂಡೀಷನರ್ ಏನಿದೆ, ಗಾಳಿ ಇದೆ, ಗಿಡಗಳಿದೆ, ಮರಗಳಿದೆ, ಆಯ್ತಾ, ಮತ್ತೆ ಕಾಡು, ಇವೆಲ್ಲ ನಾವು ಏನ್ ಮಾಡ್ಬೇಕಂತಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಇದೆ ಅಂತ ನಾನು ಹೇಳ್ತಾ ಇರೋದು. ನಿಮ್ಮ ಕರ್ತವ್ಯ ಇಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ನೀವು ಏನು ಕೊಡೋದಿಲ್ಲ, ಗೊತ್ತಾಯ್ತಾ. ಬರೀ ಪೊಲ್ಯೂಷನ್, ಗಾಳಿ, ಪೊಲ್ಯೂಟೆಡ್ ವಾಟರ್, ಆಯ್ತಾ, ಪೊಲ್ಯೂಟೆಡ್ ಲ್ಯಾಂಡ್ ಅಂಡ್ ಪೊಲ್ಯೂಟೆಡ್ ಮೈಂಡ್. ಓಕೆ, ಸೊ ಈ 4 ಕೊಡ್ತೀರಾ. ಸೊ ಆ ತರ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಆಸ್ ಎ ಸಿಟಿಜನ್ಶಿಪ್ ನೀವೇನು ತುಂಬಾ ಒಳ್ಳೆ ಸ್ಟೂಡೆಂಟ್ಸ್ ಇದ್ರ, ಒಳ್ಳೆ ಪೇರೆಂಟ್ಸ್ ಇರುತ್ತಾರೆ ನಿಮ್ದೆಲ್ಲರೂ. ಸೊ ಕೇಳ್ಕೊಳ್ಳಿ, ನಾವು ಹೇಳ್ತಾ ಇರೋದೇನಂದ್ರೆ, always there is a responsibility to your society and to the nature. ನೇಚರ್ಗೆ, ಸೊಸೈಟಿಗೆ ನಿಮ್ದೊಂದು ರೆಸ್ಪಾನ್ಸಿಬಿಲಿಟಿ ಇದೆ, ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಪಾಯಿಂಟ್, trees are capable of reducing sulfur dioxide and nitric oxide pollutants, hence more trees should be planted. ಇದಂತೂ ಎಲ್ಲಾ ಮಾತಲ್ಲಿ ಎಲ್ಲಾ ಗೌರ್ಮೆಂಟ್ ಎಲ್ಲಾ ಜನ ಹೇಳ್ತಾರೆ, ಆಯ್ತಾ. June 5 ಬಂದ್ರೆ ಎಲ್ಲರಿಗೆ ಪರಿಸರ ದಿನ ಅಂತ ಗೊತ್ತಿರುತ್ತೆ, ಅವತ್ತಿನ ದಿನ ಮರ ಹಚ್ತಾರೆ, ಬಿಟ್ಬಿಡ್ತಾರೆ, ವರ್ಷಾನ್ಗಟ್ಲೆ ಆ ಕಡೆ ನೋಡೋದೇ ಇಲ್ಲ. ಆ ತರ ಮಾಡಕ್ ಹೋಗ್ಬಿಡಿ. ಡೈಲಿ ನಾವು ಏನಂತಂದ್ರೆ ಪರಿಸರ ದಿನ ಅಂತ ಆಚರಣೆ ಮಾಡಬೇಕು. ಅದನ್ನ ನೀರ್ ಹಾಕಿ ಒಂದು 5-10 ನಿಮಿಷ ಕೊಟ್ಬಿಟ್ಟು ಡೈಲಿ 1 ಮಂತ್ ಅಲ್ಲಿ 2 ಗಿಡ ಹಚ್ಚೋದನ್ನ ಟ್ರೈ ಮಾಡಿ. ಸೊ ಇದರಿಂದ ಸಲ್ಫರ್ ಡೈಆಕ್ಸೈಡ್ ಮತ್ತೆ ಆಕ್ಸೈಡ್ ಪೊಲ್ಯೂಟೆಂಟ್ಸ್ ಕಮ್ಮಿ ಆಗುತ್ತೆ. ನಂಬರ್ ಆಫ್ ಟೈಪ್ ಆಫ್ ವೇಸ್ಟ್, ಟ್ರೀಟೆಡ್, ಪಾರ್ಷಿಯಲಿ ಟ್ರೀಟೆಡ್, ಅನ್ಟ್ರೀಟೆಡ್, ಶುಡ್ ಬಿ ಡಿಸ್ಚಾರ್ಜ್ ಇನ್ ಟು ಎನಿ ನ್ಯಾಚುರಲ್ ವಾಟರ್ ಬಾಡಿ, ರೈಟ್. ಸೊ ಈ ತರ ಡೈರೆಕ್ಟ್ ಆಗಿ ಡಿಸ್ಚಾರ್ಜ್ ಮಾಡಬಾರ್ದು, ಟ್ರೀಟೆಡ್ ಮಾಡಿದ್ರೆ ಅಷ್ಟೇ ಮಾಡಬೇಕು. Industry should develop closed loop water supply schemes and domestic sewage must be used for the irrigation ಅಂತ ಹೇಳ್ತಾ ಇರೋದು. ಅಂದ್ರೆ ಟ್ರೀಟೆಡ್, ಪಾರ್ಷಿಯಲಿ ಟ್ರೀಟೆಡ್ ಅಂತಂದ್ರೆ ಸ್ವಲ್ಪ ಟ್ರೀಟ್ ಮಾಡಿರೋದು, ಅನ್ಟ್ರೀಟೆಡ್. ಸೊ ಈ ತರ ಇತ್ತಂದ್ರೆ ಡೈರೆಕ್ಟ್ ಅದನ್ನ ಸೋರ್ಸ್ ಅಲ್ಲಿ, ಅಂದ್ರೆ ವಾಟರ್ ಇದರಲ್ಲಿ ಡೈರೆಕ್ಟ್ ಆಗಿ ವಾಟರ್ ನ್ಯಾಚುರಲ್ ಬಾಡೀಸ್ ಅಲ್ಲಿ ಡಿಸ್ಚಾರ್ಜ್ ಮಾಡಬಾರ್ದಂಗೆ ನೋಡ್ಕೋಬೇಕು.
ಕ್ವಾಲಿಫೈಡ್ ಅಂಡ್ ಎಕ್ಸ್ಪೀರಿಯನ್ಸ್ ಪೀಪಲ್ ಮಸ್ಟ್ ಬಿ ಕನ್ಸಲ್ಟ್ ಫ್ರಮ್ ಟೈಮ್ ಟು ಟೈಮ್ ಫಾರ್ ಎಫೆಕ್ಟಿವ್ ಕಂಟ್ರೋಲ್ ಆಫ್ ವಾಟರ್ ಪೊಲ್ಯೂಷನ್. ಇದಂತೂ ಗೌರ್ಮೆಂಟ್ ಅವ್ರು ಮಾಡ್ತಾ ಇದ್ದಾರೆ. ಸಿಟಿಜನ್ಶಿಪ್ ನಾವು ಮಾಡಬೇಕು, ನೋಡ್ತಾ ಇರಬೇಕು ಆಯ್ತಾ. ಸೊ ಏನ್ ನಡೀತಾ ಇದೆ ನಮ್ಮ ಸೊಸೈಟಿಯಲ್ಲಿ, ಎಷ್ಟು ವಾಟರ್ದು ಸ್ಕ್ಯಾರಿಟಿ ಇದೆ, ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನಮ್ ಕೆಲಸ ಅಂತ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಪಾಯಿಂಟ್ ಅದೇ ಇದೆ, ಪಬ್ಲಿಕ್ ಅವೇರ್ನೆಸ್, ರೈಟ್. ಸೊ ಪಬ್ಲಿಕ್ ಅವೇರ್ನೆಸ್ ಬಹಳ ತುಂಬಾ ಇಂಪಾರ್ಟೆಂಟ್ ಇದೆ. ನಾನು ಮೊನ್ನೆ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ, ಸಿಂಪಲ್ ಆಗಿದೆ, ಒಂದೇ ಒಂದು ನಿಮಿಷ. ಮೊನ್ನೆ ಮನೆ ಹತ್ರ ಹೋಗ್ತಾ ಇದ್ದೆ, ಅಂತಾರೆ ಈಗ ಸರ್ಕಾರ ನೀರ್ ಬರುತ್ತಲ್ಲ, ಸೊ ನೀರ್ ನೋಡ್ತಾ ಇದ್ದೆ, ಆ ಟ್ಯಾಂಕು ಫುಲ್ ತುಂಬಿಬಿಟ್ಟು ಮೇಲ್ಗಡೆಯಿಂದನೂ ಚೆಲ್ತಾ ಇದೆ, ಕೆಳಗಡೆಯಿಂದನೂ ಚೆಲ್ತಾ ಇದೆ ನೀರು ಆಯ್ತಾ. 3 ಟ್ಯಾಪ್ ಓಪನ್ ಇದೆ, ಅಲ್ಲೇ ಜನ ನಿಂತಿದ್ದಾರೆ, ಒಬ್ರು ನೋಡ್ತಾ ಇಲ್ಲ ಅದಕ್ಕೆ ಆಯ್ತಾ. ನಾನ್ ಹೋಗ್ತಾ ಇದ್ದೆ, ನಾನ್ ನಿಂತ್ಕೊಂಡು ಅವ್ರಿಗೆ ಹೇಳಿದೆ ದಯವಿಟ್ಟು ಇದರನ್ನ ಸ್ಟಾಪ್ ಮಾಡಿ, ನೀರು ವೇಸ್ಟ್ ಆಗ್ತಿದೆ ಅಂತ. ಅವ್ರು ಅದಕ್ಕೆ ಕೇರೇ ಮಾಡ್ತಾ ಇಲ್ಲ. ನಾನೇನ್ ಮಾಡಿದೆ ಅಂತಂದ್ರೆ, ಟ್ಯಾಪ್ ಅಲ್ಲಿ ಹೆಂಗಂತ, ಆ ಟ್ಯಾಪ್ ಅಂತೂ ನಿಮ್ಗೆ ಗೊತ್ತಿದೆ ಇಂಡಿಯಾದಲ್ಲಿ ಟ್ಯಾಪ್ ಯಾವ ತರ ಇರುತ್ತೆ ಅಂತ, ಅದಕ್ಕೆ ಏನು ಆನ್ ಆಫ್ ಇಲ್ಲ, ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ, ಹೌದಾ. ಸೊ ಆದ್ಮೇಲೆ ಕನ್ಸಲ್ಟ್ ಅಥಾರಿಟಿಗೆ ನಾನು ಕಾಲ್ ಮಾಡಿದಾಗ ಅವರು ಇವ್ರನ್ನ ಬಂದ್ಬಿಟ್ಟು ½ ನೀರು ವೇಸ್ಟ್ ಆಗಿದೆ, ಹೌದಾ. ಸೊ ಈ ತರ ಎಲ್ಲ ಮಾಡ್ತಾರೆ, ದಯವಿಟ್ಟು ನೀವು ಟ್ರೈ ಮಾಡಿ, ನೀವು ಸ್ಟಾಪ್ ಮಾಡ್ಬೋದು. ನಾನಂತೂ ಮಾಡಿದ್ದೀನಿ, ಟ್ರೈ ಆಗಿದೆ, ಸಕ್ಸಸ್ಫುಲ್ ಆಗಿದೆ. ಸೊ ನೀವು ಮಾಡಿ ಅಂತ ಹೇಳ್ತಾ ಇರೋದು. ಓಕೆ, ನೆಕ್ಸ್ಟ್ ಪಾಯಿಂಟ್, laws, standards and practice should be established to prevent the water pollution, and these laws should be modified from time to time based on the current requirement and technological advancement. ಸಿಂಪಲ್ ಆಗಿದೆ ಆಯ್ತಾ. ರೂಲ್ಸ್ ಏನಿದೆ ಅದನ್ನ ಫಾಲೋ ಮಾಡಬೇಕು, ಗೌರ್ಮೆಂಟ್ ಅವರು ಚೇಂಜಸ್ ಮಾಡಬೇಕು, ಎಷ್ಟೆಷ್ಟು ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು, ಎಷ್ಟು ನೀರು ಬರುತ್ತೆ, ಇದನ್ನೆಲ್ಲ ನೋಡ್ಕೊಂಡು ಟೆಕ್ನಾಲಜಿ ಪ್ರಕಾರ ಚೇಂಜ್ ಮಾಡಿ ಅಂತ ಹೇಳ್ತಾ ಇರೋದು. ಬೇಸಿಕ್ ಅಂಡ್ ಅಪ್ಲೈಡ್ ರಿಸರ್ಚ್ ಇನ್ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಶುಡ್ ಬಿ ಎನ್ಕರೇಜ್ಡ್. ಸೊ ಎನ್ಕರೇಜ್ ಮಾಡಿ, ನಾನು ಎನ್ಕರೇಜ್ ಮಾಡ್ತೀನಿ. ನೋಡಿ, ಒಂದು ಮನೆಗೆ ಒಂದು ಏನಂತಂದ್ರೆ ಮೊದಲು ಹೇಳ್ತಾ ಇದ್ರು, ಒಂದು ಮನೆಗೆ ಒಂದು ಏನಂತಂದ್ರೆ ಪೈಪ್ ಲೈನ್ ಅಂತ. ಈಗ ನಾನು ಹೇಳ್ತೀನಿ, ಒಂದು ಮನೆಗೆ 5 ಟ್ರೀಸ್ ಇರ್ಬೇಕೆ, ಅಂದ್ರೆ ನೀವು ಉಳಿತೀರಾ, ಇಲ್ಲ ಅಂದ್ರೆ ಉಳಿಯೋದಿಲ್ಲ. ಪೊಲ್ಯೂಷನ್ ಅಷ್ಟು ಜಾಸ್ತಿ ಆಗಿದೆ. ಸೊ ಇಲ್ಲಿಗೆ ಏನಂತಂದ್ರೆ ನಾವು ಈ ವಿಡಿಯೋನ ಮುಗಿಸೋಣ. ವಿಡಿಯೋ ಚೆನ್ನಾಗಿತ್ತು, ನಿಮ್ಗೆ ಎಕ್ಸ್ಪ್ಲನೇಷನ್ ಚೆನ್ನಾಗಾದ್ರೆ ದಯವಿಟ್ಟು ಒಂದು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ನೈಸ್ ಡೇ.